ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ಸ್ಟಾಕ್ ಮಾರ್ಕೆಟ್ನ ಏನು ನಡೀತಾ ಅಂತ ನೋಡೋಣ ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ಗಳು ಯಾವ ಇದಾವೆ ಅಂತ ಇವತ್ತಿನ ವಿಡಿಯೋನಾಗ ನಾವು ಕವರ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಇರಿಡಾ ಸ್ಟಾಕ್ ನೋಡ್ರಿ ಇವತ್ತು 6.02% ಬಿತ್ತ. ಬೀಳಾಕ್ ಮೇನ್ ರೀಸನ್ ಏನಂತಂದ್ರೆ ನಿನ್ನೆನ ನಾ ಹೇಳಿದ್ನಿ, ಅನಾನ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಎಲ್ಲ ವೀಡಿಯೋಗಳು ನೋಡ್ರಿ, ಅಂದ್ರೆ ಸ್ಟಾಕ್ ಮಾರ್ಕೆಟದ ಎಲ್ಲ ನ್ಯೂಸ್ಗಳು ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾ ಬರೀ ನ್ಯೂಸ್ಗಳು ಹೇಳಂಗಿಲ್ಲ, ಕಲಿಸುತ್ತಿರ್ತೇನೆ. ನೋಡ್ರಿ ವೀಕ್ಷಕರೇ, ನಿನ್ನೆ ನಾ ಇದು ಇರಿಡಾ ಸ್ಟಾಕದ ನ್ಯೂಸ್ ಹೇಳಿದ್ನಿ. ಎದಕ್ಕೆ ಬಿತ್ತಂತಂದ್ರೆ ಫಿಲಿಪ್ ಕ್ಯಾಪಿಟಲ್ ಅನ್ನೋ ಒಂದು ಬ್ರೋಕರೇಜ್ ಕಂಪ್ನಿ ಇದನ್ನ ಡೌನ್ ಸೈಡ್ ಹೋಗ್ಬೋದಂತ ಹೇಳ್ತ. ಫಿಲಿಪ್ ಕ್ಯಾಪಿಟಲ್ ಅವರ 56% ಡೌನ್ ಸೈಡ್ ಈ ಸ್ಟಾಕ್ ಇರಿಡಾ ಸ್ಟಾಕ್ ಹೋಗೋ ಚಾನ್ಸಸ್ ಐತಂತ ಹೇಳ. ಯಾಕಂತಂದ್ರೆ ಓವರ್ ವ್ಯಾಲ್ಯೂಡ್ ಆಗೈತಿ ಅನಾನ ಅಂತ ಅವ್ರ ರೀಸನ್ ಕೊಟ್ಟಿರ. ನೋಡ್ರಿ ವೀಕ್ಷಕರೇ, ಅದ ಪರಿಣಾಮವಾಗಿ ಇವತ್ತು 6.02% ಬಿದ್ದೈತಿ. ಮತ್ತು ವೀಕ್ಷಕರೇ, ಮತ್ತೊಂದು ನ್ಯೂಸ್ ಏನಂತಂದ್ರೆ RVNL, ವಡಾಫೋನ್ ಐಡಿಯಾ ಮತ್ತು ಆಯಿಲ್ ಇಂಡಿಯಾ ಅದು MSCI ಇಂಡೆಕ್ಸ್ನಾಗ ಆ್ಯಡ್ ಆಗ್ಬೋದಂತ ಒಂದು ರಿಪೋರ್ಟ್ ಬಂದೈತಿ. ನೋಡ್ರಿ, ಇದ ಮೇ ಬಿ ಅಂತೈತಿ, ಅಂದ್ರೆ ಆ್ಯಡ್ ಆಗೋ ಚಾನ್ಸಸ್ ಐತಿ, ಆಗತೈತೆ ಅಂತಿಲ್ಲ. MSCI ಇಂಡೆಕ್ಸ್ನ ಏನ್ರಿ ವಡಾಫೋನ್ ಐಡಿಯಾ ಕಂಪ್ನಿ ಏನ್ರಿ ಸೇರ್ಕೊಂತಂತಂದ್ರೆ ಡೈರೆಕ್ಟ್ $1.2 ಬಿಲಿಯನ್ ಇನ್ಫ್ಲೋ ಬರೋ ಚಾನ್ಸಸ್ ಐತ್ರಿ. ವೀಕ್ಷಕರೇ, ಇಷ್ಟು ಇನ್ಫ್ಲೋ ಬಂದ್ರೆ ಸ್ಟಾಕ್ ಎಲ್ಲಿ ಹೋಗ್ಬೋದಂತ ನೀವು ನೋಡಬಹುದು. ವೀಕ್ಷಕರೇ, ಇದು ಮೇ ಬಿ ಅಂತೈತಿ, ಅಂತಂದ್ರೆ ಈ ಸ್ಟಾಕ್ ಆ್ಯಡ್ ಆಗ್ಬೋದು ಅಂತೈತಿ, ಬಟ್ ಆ್ಯಡ್ ಆಗ್ತೈತೇನಿಲ್ಲ ಅಂತ ಗೊತ್ತಿಲ್ಲ. ನಾನು ನೋಡಿ ನೀವು ರಿಸ್ಕ್ ತಗೋರಿ. ತಿಳಿತ್ರಿ ವೀಕ್ಷಕರೇ. ನೋಡ್ರಿ ವೀಕ್ಷಕರೇ, ಈಗ ಮಾರ್ಕೆಟ್ ನೋಡೋಣ. ಇವತ್ತು ನೋಡ್ರಿ ಸೆನ್ಸೆಕ್ಸ್ 0.064% ಏರೈತಿ. ಮತ್ತು ನೋಡ್ರಿ ನಿಫ್ಟಿ ನೋಡ್ರಿ 0.11% ಏರೈತಿ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ರಿ 0.11% ಬಿದ್ದೈತಿ. ಇವತ್ತ ಮೂರು ಇಂಡೆಕ್ಸ್ ನೋಡ್ರಿ ಫ್ಲಾಟನೇ ಇದಾವ, ಎಲ್ಲಿ ಓಪನ್ ಆಗಿದ್ದು ಅಲ್ಲೇ ಕ್ಲೋಸಿಂಗ್ ಕೊಟ್ಟಾವ. ವೀಕ್ಷಕರೇ, ನನಗ್ರೆ ಅನ್ಸಾತೈತಿ ಈಗ 23 ತಾರೀಕು ಬಜೆಟ್ ಐತಿ, ಬಜೆಟ್ಗಿಂತ ಮೊದಲಿಂದ ಇದು ಶಾಂತಿ ಅನ್ಸಾತೈತಿ. ಯಾಕಂತಂದ್ರೆ ವೀಕ್ಷಕರೇ, ನಿಮಗೆ ಗೊತ್ತೈತಿ ಪ್ರವಾಹ ಅದು ಬರ್ಬೇಕಂದ್ರೆ ಮೊದಲ ಸಮುದ್ರ ಶಾಂತಿ ಇರ್ತೈತಿ, ಆಮೇಲೆ ಪ್ರವಾಹ ಬರ್ತೈತಿ. ಅನಾನ ಬಜೆಟ್ಗಿಂತ ಮೊದಲಿಂದ ಇದ ಶಾಂತಿ ಐತಿ. ಮತ್ತು ವೀಕ್ಷಕರೇ, ಮತ್ತೊಂದು ನ್ಯೂಸ್ ಏನಂತಂದ್ರೆ ನಾಳೆ ಮಾರ್ಕೆಟ್ ಹಾಲಿಡೇ ಐತಿ. ಹಾಲಿಡೇ ಅದಕ್ಕಂತಂದ್ರೆ ಮೊಹರಂ ಫೆಸ್ಟಿವಲ್ ಇರೋದ್ರಿಂದ ನಾಳೆ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಐತಿ. ಮತ್ತು ವೀಕ್ಷಕರೇ, ನೋಡ್ರಿ ನಿಫ್ಟಿ ಗೇನರ್ ಮತ್ತು ನಿಫ್ಟಿ ಲೂಸರ್ ಅಂತ ಹೇಳ್ತೇನೆ. ನೋಡ್ರಿ ನಿಫ್ಟಿ ಗೇನರ್ ಕೋಲ್ ಇಂಡಿಯಾ 3.01% ಏರೈತಿ. BPCL ನೋಡ್ರಿ 2.71% ಏರೈತಿ. ಹಿಂದೂಸ್ತಾನ್ ಯೂನಿಲಿವರ್ 2.44% ಏರೈತಿ. ಟಾಟಾ ಕನ್ಸ್ಯೂಮರ್ 2.28% ಏರೈತಿ. ಭಾರತಿ ಏರ್ಟೆಲ್ 1.81% ಏರೈತಿ. ಮತ್ತು ಟಾಪ್ ಲೂಸರ್ ಅನ್ನ ನೋಡ್ರಿ ಶ್ರೀರಾಮ್ ಫೈನಾನ್ಸ್ -2.16% ಬಿದ್ದೈತಿ. ಕೋಟಕ್ ಬ್ಯಾಂಕ್ 1.99% ಬಿದ್ದೈತಿ. ಮತ್ತು ಡಾಕ್ಟರ್ ರೆಡ್ಡೀಸ್ 1.55% ಬಿದ್ದೈತಿ. ರಿಲಯನ್ಸ್ ಇಂಡಸ್ಟ್ರೀಸ್ 1.44% ಬಿದ್ದೈತಿ. NTPC 1.35% ಬಿದ್ದೈತಿ. ಮತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರಿ ಇವತ್ತು 1404 ಸ್ಟಾಕ್ಗಳು ಏರಾತಿದ್ದು ಮತ್ತು 1286 ಸ್ಟಾಕ್ಗಳು ಬೀಳಾತಿದ್ದು. ಅಂತಂದ್ರೆ ಇವತ್ತು ಏರೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚಿತ್ತು. ಮತ್ತು DIs FIs ಡೇಟಾ ನೋಡ್ರಿ ಇವತ್ತು DIs ಟೋಟಲ್ 529 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಇವತ್ತು DIs ಸೆಲ್ಲಿಂಗ್ ಮಾಡ್ಯಾರ. ಮತ್ತು FIs ನೋಡ್ರಿ 1271 ಕೋಟಿ ಬಾಯಿಂಗ್ ಮಾಡ್ಯಾರ. FIs 2-3 ದಿನ ಆತ ಕಂಟಿನ್ಯೂ ಬಾಯಿಂಗ್ ಮಾಡತ್ತಾರ, ಮತ್ತು DIs 2-3 ದಿನ ಆತ ಕಂಟಿನ್ಯೂ ಸೆಲ್ಲಿಂಗ್ ಮಾಡತ್ತಾರ. ವೀಕ್ಷಕರೇ, ತಿಳಿತ್ರಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಐತೆ. ಈ ವಿಡಿಯೋ ಚಾನಲ್ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ಗಳು ಹಾಕ್ತೇನೆ ಮತ್ತು ಕಲಿಸುತ್ತಿರ್ತೇನೆ. ನಾನು ಒಂದು ಕೋರ್ಸ್ ನಡೆದೈತಿ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಅದ್ರಾಗ A to Z ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫ್ರೀನಾಗ ಕನ್ನಡನಾಗ ಕಲ್ಸಾತೇನೆ. ಅನಾನ ನಂಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಚಾನಲ್ ವಿಡಿಯೋ ಲೈಕ್ ಮಾಡಿರಿ. ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.